ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ತಂಬಾಕು ಬೆಳೆಗಾರರಾದ ನೇತ್ರಪಾಲನಾದ ನಾನು ಭಾರತ ಸರ್ಕಾರದ ಮುಂದೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಾನು 40 ವರ್ಷದಿಂದ ತಂಬಾಕನ್ನು ಸತತವಾಗಿ ಬೆಳೆದುಕೊಂಡು ಬಂದಿರುತ್ತೇನೆ ಹಾಗೂ ರಾಮನಾಥಪುರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇರ್ತೇನೆ. ಈ ವರ್ಷ ಸಡನ್ ಆಗಿ 3 ತಿಂಗಳಿಂದ ಮಾರ್ಕೆಟ್ ಪ್ರಾರಂಭವಾಗಿದೆ. ಬರ್ತಾ ಏಕಾಏಕಿ ತಂಬಾಕಿನ ನಾವು ಮಾರಾಟ ಮಾಡ್ತಕ್ಕಂಥ ತಂಬಾಕು ಕುಸಿತವಾಯಿತು. ಕಾರಣ ಏನು ಅಂದರೆ, ಕೇಂದ್ರ ಸರ್ಕಾರವು GSTಯನ್ನು 40% ಜಾಸ್ತಿ ಮಾಡಿರೋದ್ರಿಂದ ನಿಮ್ಮ ತಂಬಾಕಿಗೆ ಬೆಲೆ ಕಡಿಮೆ ಆಗಿದೆ ಅಂತ ಗ್ರಾಹಕರು ನಮಗೆ ಮನವಿಯನ್ನು ಮಾಡಿದರು. ಕಾರಣ ಇಷ್ಟೇ, ಅದರ ತಂಬಾಕನ್ನು GSTಯನ್ನು ಜಾಸ್ತಿ ಮಾಡಿರೋದ್ರಿಂದ ನೇರ ಪರಿಣಾಮ ರೈತರ ಮೇಲೆ ಬಂದು ಬಿದ್ದಿದೆ. ಪ್ರತಿ ಕ್ವಿಂಟಲಿಗೆ 100 kg ಸೆಟ್ಗೆ 5,000ದಿಂದ 7,000 ತನಕ ಇಳಿಕೆಯಾಗಿ ಇರೋದು ಕಂಡು ಬರ್ತದೆ. ಕಾರಣ ಕೇಳಿದ್ರೆ ಅವರು ಹೇಳೋದಿಷ್ಟೇ, ತಂಬಾಕು ಗ್ರಾಹಕರು ತಂಬಾಕನ್ನು ನಮ್ಮ ತಂಬಾಕಿನಿಂದ ಉತ್ಪತ್ತಿಯಾದಂಥ ಸಿಗರೇಟನ್ನು ಗ್ರಾಹಕರು ಸೇರುವ ಪ್ರಮಾಣ 40% ಕುಸಿತ ಆಗಿರೋದ್ರಿಂದ ನಿಮ್ಮ ತಂಬಾಕನ್ನು ಕೊಳ್ಳುವಲು ಹಿಂಜರಿಕೆಯಾಗಿ ಉಂಟಾಗಿದೆ ಅಂತ ಹೇಳಿ ನಮಗೆ ತಿಳಿದು ಬಂದಿರ್ತದೆ. ಆದ ಕಾರಣ ನಾವು ವಿಧಿಸಿರ್ತಕ್ಕಂಥ GSTಯನ್ನು ನಾವು ಪರಿಶೀಲಿಸಿ ಅದನ್ನು ವಾಪಸ್ಸು ಪಡೆಯಬೇಕು ಅಂತ ಹೇಳ್ಬಿಟ್ಟು ರೈತನಾದ ನಾನು ಮನವಿಯನ್ನು ಮಾಡ್ಕೊತೀನಿ. ಈಗ ಯಾಕೆ ಕುಸಿತ ಆಯಿತು ಅಂತ ಕಾರಣ ಕೇಳಿದರೆ, ಇಲ್ಲಿ ಅವರು ಉತ್ಪತ್ತಿ ಮಾಡಿರ್ತಕ್ಕಂಥ ಸಿಗರೇಟಿನ ಬೆಲೆ ಜಾಸ್ತಿ ಆಯಿತು. 40% ಜಾಸ್ತಿ ಮಾಡಿರೋದ್ರಿಂದ ಕೊಳ್ಳುವ ಗ್ರಾಹಕ ಆ ಸಿಗರೇಟ್ ಅನ್ನು ಸೇರಿದೆ ಇಲ್ಲಿಗಲ್ ಸಿಗರೇಟು ಕಾಳಸಂತೆಯಲ್ಲಿ ಬಂದಿರತಕ್ಕಂಥ ಸಿಗರೇಟ್ ಅನ್ನ ಉಪಯೋಗಿಸಲು ಜಾಸ್ತಿ ಮಾಡಿದ್ದಾರೆ. ಆದ ಕಾರಣ ಅವರು ಸರ್ಕಾರಕ್ಕೆ ಬರ್ತಕ್ಕಂಥ ಟ್ಯಾಕ್ಸ್ ಅನ್ನು ವಂಚನೆ ಮಾಡಿದಂಗಾಗಿ ಸರ್ಕಾರಕ್ಕೆ ಹೋಗಬೇಕಾದಂತ ಟ್ಯಾಕ್ಸಿನ ಪ್ರಮಾಣವು ಕಡಿಮೆಯಾಗಿದೆ. ಇದರಿಂದ ಅವ್ರಿಗೇನು ಅನುಕೂಲವಾಗಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಿಲಿಯನ್ ಗಟ್ಟಲೆ ಹೊರದೇಶದಿಂದ ಕಾಳಸಂತೆಯಲ್ಲಿ ಸಿಗರೇಟು ಬರ್ತಾ ಇದೆ ಅಂತ ಹೇಳಿ ನಾನು ಕೇಳಿಬಿಟ್ಟಿರ್ತೀನಿ. ಆದ ಕಾರಣ ಕಾಳಸಂತೆಯಲ್ಲಿ ಬರ್ತಕ್ಕಂಥ ಸಿಗರೇಟಿನ ಪ್ರಮಾಣವನ್ನು ನೀವು ಕಡಿಮೆ ಮಾಡಬಹುದು, ಅದನ್ನ ನೀವು ಹೊರಗೊಳಿಸಬೇಕು. ಮತ್ತೆ ಈ GST ಹಾಕಿರ್ತಕ್ಕಂಥ 40% ಏನು GST ಇದೆಯೋ ಅದನ್ನು ತಾವು ವಾಪಸ್ ಮಾಡಿ ರೈತನ ಒಂದು ಆರ್ಥಿಕವಾಗಿ ಏನು ಕುಸಿತ ಕಂಡವನ ಅದನ್ನ ತಾವು ಸರಿದೂಗಿಸ್ತೀರಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮತ್ತೆ ಜೀವನೋಪಾಯ ನಾವು 40 ವರ್ಷದಿಂದ ಸೊಪ್ಪನ್ನು ಬಂದಿರ್ತೀವಿ. ಈಗ ನಮ್ಮ ಜೀವನೋಪಾಯ ಏರುಪೇರಾಗಿರ್ತದೆ. ನಾವು ಬೆಳೆದಿರ್ತಕ್ಕಂಥ ಖರ್ಚಿಗಿಂತ ಬರ್ತಕ್ಕಂಥ ಆದಾಯ ತುಂಬಾ ಕಡಿಮೆ ಆಗಿರೋದ್ರಿಂದ ನಮಗೆ ಜೀವನ ಮಾಡಲು ತುಂಬಾ ಕಷ್ಟಕರವಾಗಿದೆ. ದಿನಬಳಕೆಯ ವಸ್ತುಗಳನ್ನು ಕೊಳ್ಳಲು, ಆಸ್ಪತ್ರೆ ಖರ್ಚುಗಳನ್ನು ಭರಿಸಲು ಯಾವಕ್ಕೂ ನಮಗೆ ತೊಂದರೆ ಆಗಿರೋದ್ರಿಂದ ತಾವು ಪರಿಶೀಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನೇತ್ರಪಾಲನಾದ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.